ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 9 ಭಗವದ್ವಚನ ಆಧರಿಸಿದ ಉತ್ತರಗಳು. ಇದರಿಂದ ನಾವು 3ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನಾನು ನಂದು ಅನ್ನೋದು ಒಂದು ವ್ಯಾಧಿ, ಅದರಿಂದ ನಾವು ಗುಣಪಡಿಸ್ಕೋಬೇಕು ನಮ್ಮನ್ನ ನಾವು, ಆಗ್ಲೇ ನಾವು ಪೂರ್ಣವಾಗಿ ಮುಕ್ತರಾಗೋದಕ್ಕೆ ಸಾಧ್ಯ. ಆಮೇಲೆ ಭಗವಂತನ ಭಕ್ತರು ನಾವು, ಶಾಶ್ವತ ಸೇವಕರು ಅನ್ನೋದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗೋದು ಹೇಗೆ ಅಂತಂದ್ರೆ 3 ಗುಣಗಳನ್ನ ಮೀರಿದಾಗ ಮಾತ್ರ ನಾವು ಭಗವಂತನ ಸೇವೆಗೆ ಅರ್ಹತೆಯನ್ನ ಪಡೆಯೋದಕ್ಕಾಗೋದು, ಅಥವಾ ಭಗವಂತನ ಭಕ್ತರಾಗಬೇಕು, ಅವನ ಸೇವೆ ಮಾಡಬೇಕು ಅಂತಂದ್ರೆ ಒಂದು ಅರ್ಹತೆಯನ್ನ ಪಡಿಬೇಕು ಅಂದ್ರೆ ನಾವು 3 ಗುಣಗಳನ್ನ ಮೀರಿರಬೇಕು. ಈ ವಿಷಯಗಳೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಪರಮ ಸತ್ಯವು ಮಾಯಾಶಕ್ತಿಯಿಂದ ನಿರ್ಮಲಿನವಾದದ್ದು, ಏಕೆಂದರೆ ಭಗವಂತನು ಆ ಶಕ್ತಿಯ ನಿಯಂತ್ರಕನು. ನೋಡಿ, ಇಲ್ಲಿ ಪರಮ ಸತ್ಯ ಅನ್ನೋದು ಏನಿದೆಯೋ ಅದು ಮಾಯಾಶಕ್ತಿಯಿಂದ ನಿರ್ಮಲಿನವಾದದ್ದು. ಅದು ಮಲಿನವಾಗಿಲ್ಲ, ಅದು ನಿರ್ಮಲಿನವಾಗಿದೆ. ಯಾಕೆ ಅಂತಂದ್ರೆ ಆ ಶಕ್ತಿಯನ್ನ ಯಾರು ನಿಯಂತ್ರಣ ಮಾಡ್ತಾ ಇರೋದು? ಅದು ಭಗವಂತನೇ ನಿಯಂತ್ರಣ ಮಾಡ್ತಾ ಇರೋದ್ರಿಂದ ಅದು ನಿರ್ಮಲಿನವಾಗಿರುವಂಥದ್ದು. ಸಾಪೇಕ್ಷ ಸತ್ಯಗಳು ಮಾಯಾಶಕ್ತಿಯಲ್ಲಿ ತನ್ಲೀನವಾಗಿರುವುದು ಸಹಜ. ಯಾರೇ ಆಗಲಿ ಸೂರ್ಯನನ್ನು ನೇರವಾಗಿ ಕಾಣುವಂತೆ ಪರಮ ಸತ್ಯವನ್ನು ನೇರವಾಗಿ ಎದುರಿಸಿದಾಗ ಅವನ ಘನ ಉದ್ದೇಶವು ಈಡೇರುತ್ತದೆ. ತಲೆಯ ಮೇಲಿನ ಆಕಾಶದಲ್ಲಿ ಸೂರ್ಯನು ಜ್ಯೋತಿರ್ಮಯನು, ಆದರೆ ಸೂರ್ಯನು ಗೋಚರಿತ ಆಕಾಶದಲ್ಲಿಲ್ಲದಿದ್ದಾಗ ಎಲ್ಲವೂ ಅಂಧಕಾರಮಯ. ಅಂತೆಯೇ ಯಾರೇ ಆಗಲಿ ಪರಮಪ್ರಭು ಭಗವಂತನೊಂದಿಗೆ ಮುಖಾಮುಖಿಯಾದಾಗ ಅವರ ಎಲ್ಲ ಮಾಯೆಗಳಿಂದ ಮುಕ್ತರು. ಹಾಗಿಲ್ಲದವರು ಮಾಯೆಯ ಅಂಧಕಾರದಲ್ಲಿರುವವರು. ನೋಡಿ, ಏನು ಅಂತಂದರೆ ಈಗ ನಾವೆಲ್ಲರೂ ಏನು ಮಾಡಿದ್ದೀವಿ? ಮಾಯಾಶಕ್ತಿಯಲ್ಲಿ ಮುಳುಗೋಗಿದ್ದೀವಿ ಅಲ್ವಾ? ಅಂದರೆ ಅಂಧಕಾರದಲ್ಲಿದ್ದೀವಿ, ಅಥವಾ ನಾವು ಒಂದು ಮಾಯೆಗೆ ಒಳಗಾಗಿದ್ದೀವಿ, ಅಥವಾ ಅಜ್ಞಾನದಲ್ಲಿದ್ದೀವಿ. ಇದೆಲ್ಲ ಅದಕ್ಕೆ ಅರ್ಥ. ಈಗ ಸೂರ್ಯನನ್ನು ನಾವು ನೇರವಾಗಿ ನೋಡಿದಾಗ ಏನಾಗುತ್ತೆ? ಫುಲ್ಲು ನಮ್ಮ ಉದ್ದೇಶ ಏನಿದೆಯೋ ಅದು ಈಡೇರುತ್ತೆ. ಅಂದರೆ ಏನು? ನಾವು ಇವಾಗ ಅಂಧಕಾರದಲ್ಲಿ ಇರ್ತೀವಿ, ಸೂರ್ಯ ನಮ್ಮ ಎದುರುಗಡೆ ಬರ್ತಾನೆ, ನಾವು ಸೂರ್ಯನನ್ನು ನೋಡ್ತಾ ಇದ್ದೀವಿ ಅಂದರೆ ಅರ್ಥ ಏನು? ನಾನು ಪ್ರಕಾಶದಲ್ಲಿದ್ದೀನಿ ಅಂತ ಅರ್ಥ ಅಲ್ವಾ? ನಮಗೇನಿದೆಯೋ ಅದು ಸರಿಯಾಗಿ ಕಾಣಿಸುತ್ತೆ, ಅಂದರೆ ಜ್ಯೋತಿರ್ಮಯವಾಗಿರುತ್ತೆ ಅಂತ ಅರ್ಥ. ಅದೇ ಸೂರ್ಯ ಆಕಾಶದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಅರ್ಥ ಏನು? ಎಲ್ಲ ಕಡೆ ಅಂಧಕಾರ ಇದೆ, ಎಲ್ಲ ಕಡೆ ಕತ್ತಲು ಕವಿದಿದೆ ಅಂತ ಅರ್ಥ ಅಲ್ವಾ? ಅದೇ ರೀತಿ ಯಾರಿಗೆ, ಅದು ಯಾರೇ ಆಗಿರಲಿ, ಭಗವಂತನನ್ನ ಮುಖಾಮುಖಿಯಾಗಿ ಯಾರಾದರೂ ಅವರು ನೋಡ್ತಾರೆ ಅಂದರೆ ಅರ್ಥ ಏನು? ಎಲ್ಲ ರೀತಿಯ ಮಾಯೆಗಳಿಂದ ಮುಕ್ತರಾಗ್ತಾರೆ ಅಂತ ಅರ್ಥ. ಇಲ್ಲ ಅಂತಂದರೆ ಅವರು ಅಂಧಕಾರದಲ್ಲಿರ್ತಾರೆ ಅಂತ ಅರ್ಥ. ಈಗ ಸೂರ್ಯನ ಎಕ್ಸಾಂಪಲ್ ತುಂಬಾ ಅದಕ್ಕೆ ಹೊಂದುತ್ತೆ ನೋಡಿ. ಸೂರ್ಯ ಬಂದ ಅಂತಂದರೆ ಕತ್ಲು ಓಡೋಗುತ್ತೆ. ಎಂಥ ಕತ್ಲಿದ್ರೂ ಕೂಡ ಅಲ್ಲಿ ಬೆಳಕು ಅನ್ನೋದು ಚೆಲ್ಬಿಡುತ್ತೆ, ಅಂದರೆ ಬೆಳಕು ಕಾಣಿಸುತ್ತೆ, ಕತ್ಲೆ ಅನ್ನೋದು ಇರೋದಿಲ್ಲ. ಅದೇ ರೀತಿ ಭಗವಂತನ ಮುಂದೆ ಬಂದ ಅಂತಂದರೆ ಅವನು ಬರೋದೇನೆ ಅವನ ಇಚ್ಛೆ ಇದ್ದಾಗ, ಮತ್ತು ಅವನೇ ಕಂಟ್ರೋಲ್ ಮಾಡುವಂಥ ಮಾಯಾಶಕ್ತಿಯನ್ನು ಓಡಿಸ್ತಾನೆ ಅವನೇನೆ. ಅದಕ್ಕೋಸ್ಕರ ಭಗವಂತನ ಮುಂದೆ ಬಂದಿದ್ದಾನೆ ಅಂತಂದರೆ ಮಾಯಾಶಕ್ತಿ ತಂತಾನಾಗೆ ದೂರ ಆಯಿತು ಅಂತ ಅರ್ಥ. ಅಂದರೆ ಜ್ಯೋತಿ ಯಾವಾಗ ಬರುತ್ತೋ ಅಂಧಕಾರ ಎಲ್ಲ ಹೇಗೆ ಹೊರಟೋಗುತ್ತೋ ಅದೇ ರೀತಿ ಭಗವಂತ ನಮ್ಮ ಮುಂದೆ ಬಂದಾಗ ಆ ಮಾಯೆ ಅನ್ನೋದು, ಯಾವುದೇ ರೀತಿಯ ಮಾಯೆಗಳಿದ್ರೂ ಕೂಡ ಅದರಿಂದ ನಾವು ಮುಕ್ತರಾಗ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ 26ನೇ ಶ್ಲೋಕ ಇದನ್ನ ದೃಢಪಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಶ್ಲೋಕ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಶ್ಲೋಕ 26. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅಂದರೆ ಅರ್ಥ ಏನು? ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಅವನು ಬರುತ್ತಾನೆ. ಹೋದ ಭಾಗದಲ್ಲೇ ನಾವು ತಿಳ್ಕೊಂಡ್ವಿ, 3 ಗುಣಗಳನ್ನು ಮೀರಬೇಕು, ಆಗಲೇ ಅವನು ಆ ಒಂದು ಅರ್ಹತೆಯನ್ನು ಪಡೆಯೋದು ಅಂತ ಹೇಳಿದ್ರು, ಅಂದರೆ ಭಗವಂತನ ಸೇವೆ ಮಾಡೋದಕ್ಕೆ. ಸೊ ಇಲ್ಲಿ ಭಗವದ್ಗೀತೆನಲ್ಲೂ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ. ಯಾರು ನನ್ನ ಒಂದು ಭಕ್ತಿ ಸೇವೆಯಲ್ಲಿ ಮುಳುಗುತ್ತಾನೋ ಅವನು 3 ಗುಣಗಳನ್ನು ಮೀರ್ತಾನೆ ಅಂತ ಅಂದ್ಬಿಟ್ಟು. ಈಗ ನಮಗೆ ಗೊತ್ತಾಯ್ತಲ್ವಾ 3 ಗುಣಗಳಿಂದ ಹೇಗೆ ಹೊರಗಡೆ ಬರೋದು ಅಂತಂದರೆ ಆ ಭಗವಂತನ ನೆನಪು, ಭಗವಂತನ ಸೇವೆ ಅಂದರೆ ಏನು? ಭಾಗವತ ಶ್ರವಣ ಆಗಿರ್ಬೋದು, ಧರ್ಮಗ್ರಂಥಗಳ ಶ್ರವಣ,
ಮತ್ತು ಸತ್ಸಂಗದಲ್ಲಿ ಭಾಗಿಯಾಗೋದು, ನಾಮಸ್ಮರಣೆ ಮಾಡೋದು, ಭಗವಂತನಿಗೆ ನೈವೇದ್ಯ, ಆರತಿ, ಇದು ಭಗವಂತನ ವಿಚಾರದಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದಾಗ ನಾವು 3 ಗುಣಗಳಿಂದ ಹೊರಗಡೆ ಬರ್ತೀವಿ. 3 ಗುಣಗಳಿಂದ ಹೊರಗಡೆ ಬಂದಾಗ ಏನಾಗುತ್ತೆ, ಭಗವಂತನ ಸೇವೆ ಭಾಗ್ಯ ನಮಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಕನೆಕ್ಟ್ ಇದೆ. ಅಂದರೆ ಏನು, ನಮ್ಮನ್ನು ನಾವು ಅವನ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕು, ಅದು ಇಂಪಾರ್ಟೆಂಟು. ಆದ್ದರಿಂದ ಭಗವಂತನ ಆರಾಧನೆ, ಭಗವಂತನ ಗುಣಗಾನ ಸರಿಯಾದ ಮೂಲದಿಂದ ಶ್ರೀಮದ್ ಭಾಗವತದ ಶ್ರವಣ, ವೃತ್ತಿಪರನಿಂದಲ್ಲ, ಭಾಗವತ ಜೀವನ ನಡೆಸುವವನಿಂದ ಮತ್ತು ಸದಾಕಾಲ ಶುದ್ಧ ಭಕ್ತರ ಸಾಹಚರ್ಯದಲ್ಲಿರುವುದು, ಇವೆಲ್ಲವೂ ಭಕ್ತಿಯೋಗ ವಿಜ್ಞಾನವಾಗಿದ್ದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇವುಗಳನ್ನು ಅನುಸರಿಸಬೇಕು. ಇಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಭಗವಂತನ ಆರಾಧನೆ ಮಾಡೋದು, ಪೂಜೆ ಪುನಸ್ಕಾರ, ಇದೆಲ್ಲ ಶ್ರದ್ಧೆ ಭಕ್ತಿಯಿಂದ, ನಿಜವಾಗ್ಲೂ ಭಗವಂತನಿಗೆ ಪ್ರೀತಿಯಿಂದ ಮಾಡಬೇಕು. ಏನೋ ಒಂದು ಕರ್ತವ್ಯ ನಾನು ಮಾಡಬೇಕು ಅಂತ ಮಾಡೋದಲ್ಲ, ಪ್ರೀತಿ ಬರಬೇಕು ನಮಗೆ ಭಗವಂತನಲ್ಲಿ, ಆ ಪ್ರೀತಿಯಿಂದ ಮಾಡಬೇಕು ನಾವು ಸೇವೆ. ಆಮೇಲೆ ಭಗವಂತನ ಗುಣಗಾನ ಮಾಡೋದು ಅಂದರೆ ಏನು, ಭಜನೆಗಳು, ಅದಕ್ಕೆ ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಸಂಗೀತ ಕಲ್ತಿಲ್ಲ, ಇದೆಲ್ಲ ಯಾವುದು ನಮ್ಮ ಮೈಂಡಲ್ಲಿ ಬರಬಾರ್ದು. ನನ್ನ ಕೃಷ್ಣನಿಗೆ ಅಥವಾ ನನ್ನ ರಾಮನಿಗೆ, ನಮ್ಮ ಆರಾಧ್ಯ ಅವನಿಗೆ ನನ್ನ ಮಾತುಗಳಲ್ಲಿ ಅವನ ಗುಣಗಾನವನ್ನು ಮಾಡೋದು ಅಲ್ವಾ. ಅದಕ್ಕೋಸ್ಕರ ಭಗವಂತನ ಗುಣಗಾನ ಮತ್ತು ಸರಿಯಾದ ಮೂಲದಿಂದ ಶ್ರೀಮದ್ ಭಾಗವತ ಶ್ರವಣ. ಅಂದರೆ ಬರೀ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ವೃತ್ತಿಪರರಿರ್ತಾರೆ, ಅವರು ಹೇಳ್ತಾರಲ್ಲ ಅದೇ ಬೇರೆ, ಭಗವಂತನ ಭಕ್ತರಿಂದ ಕೇಳೋದೇ ಬೇರೆ ಆಗಿರುತ್ತೆ. ಈಗಿಲ್ಲಿ ಭಾಗವತವನ್ನು ನಾವು ಮಹಾನ್ ಭಕ್ತರಾಗಿರುವಂಥವರಿಂದ ಕೇಳ್ತಾ ಇದ್ದೀವಿ. ಸೊ ಈ ರೀತಿ ಯಾರು ಭಾಗವತ ಜೀವನವನ್ನು ನಡೆಸ್ತಾರೋ ಅಂಥವರಿಂದ ಕೇಳಬೇಕು. ಮತ್ತು ಸದಾಕಾಲ ಶುದ್ಧ ಭಕ್ತರ ಸಹವಾಸದಲ್ಲಿ ನಾವಿರಬೇಕು. ಇದೆಲ್ಲ ಭಕ್ತಿಯೋಗದ ವಿಜ್ಞಾನಕ್ಕೆ ನಾವು ಶ್ರದ್ಧೆಯಿಂದ ಅನುಸರಿಸಬೇಕಾಗಿರುವಂಥದ್ದು. ಇದನ್ನೆಲ್ಲ ನಾವು ಪ್ರತಿದಿನ ತಪ್ಪದೆ ಮಾಡ್ತಾ 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 ಏನಾಗುತ್ತೆ, ನಮ್ಮ ಜೀವನದಲ್ಲಿ ಆ 3 ಗುಣಗಳನ್ನು ಮೀರೋದಕ್ಕೆ ಏನು ಬೇಕೋ ಆ ಯೋಗ್ಯತೆ ಎಲ್ಲವನ್ನು ನಾವು ಪಡ್ಕೊಳ್ತೀವಿ. ಯಾರೊಬ್ಬರು ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಗಳಿಂದ ದಾರಿ ತಪ್ಪಬಾರದು. ಕರ್ಮಿಗಳಿಗೆ ನನ್ನದು ಎಂಬ ಕಲ್ಪನೆ ಪ್ರಿಯವಾದದ್ದು, ಜ್ಞಾನಿಗಳಿಗೆ ನಾನು ಎಂಬ ಕಲ್ಪನೆ ಪ್ರಿಯವಾದದ್ದು, ಮತ್ತು ಇವರಿಬ್ಬರು ಮಾಯಾಶಕ್ತಿಯ ಬಂಧನದಿಂದ ಮುಕ್ತರಾಗಲು ಅನರ್ಹರು. ನೋಡಿ, ಇದನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ನಂದು ಅನ್ನುವಂಥ ತಪ್ಪು ಕಲ್ಪನೆಯಿಂದ ನಾವು ತುಂಬ ದೂರ ಇರಬೇಕು. ಎಲ್ಲಾದರೂ ಹೋಗಿ ನೋಡಿ, ದಾಸರೆಲ್ಲ ಏನು ಹೇಳ್ತಾರೆ, ನಾನು ನಂದು ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ನೀನೇನಪ್ಪ ಅಂತ ಭಗವಂತನ ಮೇಲೆ ಹಾಕ್ಬಿಡ್ತಾರೆ. ಎಲ್ಲ ಏನೇ ಆದರೂ ಕೂಡ ಅವರು ಒಳಗಡೆ ಮನಸ್ಸಿಂದನೂ ಕೂಡ ಅವರು ನಾನು ನಂದು ಅಂತ ಇಟ್ಕೊಳ್ಳಲ್ಲ. ಆದರೆ ನಾವೇನು ಮಾಡ್ತೀವಿ, ಒಳಗಡೆ ಇರುತ್ತೆ ನಮಗೆ, ಆದರೆ ಹೊರಗಡೆ ತೋರಿಕೆಗೆ ನಾವು ನಾನು ಅನ್ನೋದೇನಿಲ್ಲ, ನಂದು ಅನ್ನೋದೇನಿಲ್ಲ ಅಂತ ಮಾತಾಡ್ತೀವಿ. ಒಳಗಡೆ ನಮಗಿರುತ್ತೆ. ಆ ರೀತಿ ಅಲ್ಲ, ಕಂಪ್ಲೀಟ್ ಅದು ನಮ್ಮಲ್ಲಿ ಇರಲೇಬಾರ್ದು. ಕರ್ಮಿಗಳಿರ್ತಾರಲ್ಲ, ಅವರಿಗೆ ಈ ನನ್ನದು ಅನ್ನೋ ಕಲ್ಪನೆ ತುಂಬ ಇಷ್ಟ ಆಗುತ್ತೆ. ಅವರಿಗೆ ನಂದು ನಂದು ಅಂತ ಅನ್ನಿಸ್ಕೊಳ್ಳೋದು ಅನ್ನೋದಿರುತ್ತಲ್ಲ, ಅದು ತುಂಬ ಇಷ್ಟ. ಅದೇ ರೀತಿ ಜ್ಞಾನಿಗಳಿಗೆ ನಾನು ಅನ್ನುವಂಥ ಅಹಂ ಇರುತ್ತೆ ಅವ್ರಿಗೆ, ಆ ಒಂದು ಕಲ್ಪನೆ ಅವ್ರಿಗಿಷ್ಟ ಇರುತ್ತೆ. ಆದರೆ ನಿಜವಾಗ್ಲೂ ನಾವು ಮಾಯಾಶಕ್ತಿಯ ಬಂಧನದಿಂದ ಮುಕ್ತರಾಗಬೇಕು ಅಂತಂದರೆ ಈ ನಾನು ನಂದು ಅನ್ನೋದ್ರಿಂದ ಹೊರಗಡೆ ಬರಬೇಕು. ಆದರೆ ಈ ಕರ್ಮಿಗಳು ಮತ್ತು ಜ್ಞಾನಿಗಳು ಯಾರಲ್ಲಿ ಇದು ಇರುತ್ತೋ ಅವರು ಮುಕ್ತರಾಗೋದಕ್ಕೆ ಅನರ್ಹರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಮತ್ತು ಮುಖ್ಯವಾಗಿ ಭಗವದ್ಗೀತೆ ಇವೆರಡೂ ವ್ಯಕ್ತಿಯನ್ನು ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ವಿಮುಕ್ತಗೊಳಿಸುವ ಸಲುವಾಗಿಯೇ ಇವೆ. ನೋಡಿ, ಭಗವದ್ಗೀತೆ ಭಾಗವತ ಯಾಕಿದೆ ಅಂತಂದರೆ ನಾನು ಮತ್ತು ನಂದು ಅನ್ನುವ ತಪ್ಪು ಕಲ್ಪನೆಯಲ್ಲಿ ನಾವು ಮುಳುಗಿದ್ದೀವಲ್ವಾ, ಅದರಿಂದ ನಮ್ಮನ್ನು ಮುಕ್ತಗೊಳಿಸೋದಕ್ಕೋಸ್ಕರ ಅಂತಲೇ ಇದೆ. ಇವಾಗ ಗೊತ್ತಾಯ್ತಲ್ವ ನಮಗೆ ಭಗವದ್ಗೀತೆಯನ್ನು ನಾವು ಯಾಕೆ ಓದಬೇಕು, ಭಾಗವತವನ್ನು ಯಾಕೆ ಓದಬೇಕು, ನಾನು ನಂದು ಅನ್ನೋದನ್ನು ಹೋಗಿಸ್ಕೊಳ್ಳೋದಕ್ಕೆ ಅಷ್ಟೇ. ನಾನು ನಂದು ಅನ್ನೋದು ಹೋಗಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಓದಬೇಕಾ, ತಿಳ್ಕೊಬೇಕಾ ಅಂತಂದರೆ ಅಷ್ಟು ಸ್ಟ್ರಾಂಗಾಗಿ ಅದು ನಮ್ಮಲ್ಲಿ ಬೇರು ಹೂಡಿಬಿಟ್ಟಿದೆ. ಅದನ್ನು ಕಿತ್ತಾಕೋದೇ ನಮಗೆ ಕಷ್ಟ. ಅದೊಂದು ಹೋಯಿತು ಅಂತಂದರೆ ಎಲ್ಲ ಹೊರಟೋಗ್ಬಿಡುತ್ತೆ. ಆಯಿತಾ. ಶ್ರೀಲ ವೇದವ್ಯಾಸರು ಪತಿತಾತ್ಮರ ಉದ್ಧಾರಕ್ಕಾಗಿ ಅವುಗಳನ್ನು ಬರೆದಿದ್ದಾರೆ. ಜೀವಿಯು ಎಲ್ಲಿ ಕಾಲ ಮತ್ತು ಐಹಿಕ ಶಕ್ತಿಯ ಪ್ರಭಾವ ಇಲ್ಲವೋ ಆ ದಿವ್ಯ ಸ್ಥಿತಿಯಲ್ಲಿ ಉಪಸ್ಥಿತನಾಗಿರಬೇಕು. ಬದ್ಧ ಜೀವನದಲ್ಲಿ ಜೀವಿಯು ಭೂತ, ವರ್ತಮಾನ ಮತ್ತು ಭವಿಷ್ಯದ ಕನಸುಗಳಲ್ಲಿ ಕಾಲದ ಪ್ರಭಾವಕ್ಕೆ ಅಧೀನನಾಗಿರುತ್ತಾನೆ. ನೋಡಿ, ಈ ಭಗವದ್ಗೀತೆ, ಭಾಗವತ ಇದೆಲ್ಲವೂ ಕೂಡ ಶ್ರೀಲ ವೇದವ್ಯಾಸರು ಯಾಕೆ ಬರೆದಿದ್ದಾರೆ ಅಂತಂದರೆ ನಮ್ಮಂತಹ
ಪತಿತಾತ್ಮರ ಉದ್ಧಾರಕ್ಕೋಸ್ಕರ ಅವರು ಬರೆದಿದ್ದಾರೆ. ಈಗ ಜೀವಿ ಆಗಿರುವಂಥವನು ಎಲ್ಲ ಕಾಲ ಮತ್ತು ಐಹಿಕ ಶಕ್ತಿ ಪ್ರಭಾವ ಎಲ್ಲಿ ಇರೋದಿಲ್ವೋ ಅಂಥ ಸ್ಥಿತಿಗೆ ಬರಬೇಕು. ಈಗ ನಮ್ಗೆ ಯಾರು ಏನು ಹೇಳಿದ್ರು ಕೂಡ ಅವ್ರ ಪ್ರಭಾವ ನಮ್ಮ ಮೇಲೆ ಆಗಬಾರ್ದು. ಈ ಐಹಿಕ ಪ್ರಪಂಚದಲ್ಲಿ ನಾವು ಎಲ್ಲಿ ಹೋದರೂ ಹೇಗೋದ್ರೂ ಈ ನಾನು ನಂದು ಅನ್ನೋದ್ರಿಂದ ನಾವು ಹೊರಗಡೆ ಇರಬೇಕು. ಅಂಥ ಒಂದು ಸ್ಥಿತಿಗೆ ನಾವು ಬರಬೇಕು. ಆ ಸ್ಥಿತಿಗೆ ಬರಬೇಕು ಅಂತಲೇ ಈ ಒಂದು ಧರ್ಮಗ್ರಂಥಗಳನ್ನು ಬರೆದಿದ್ದಾರೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಈ ಬದ್ಧ ಜೀವನದಲ್ಲಿ ಒಬ್ಬ ಜೀವಿ ಆಗಿರುವಂಥವನು ಏನು ಮಾಡ್ತಾನೆ, ಭೂತ ಅಂತಂದರೆ ಆಗೋಗಿರೋದ್ರ ಬಗ್ಗೆ, ಈಗ ನಡೀತಾ ಇರೋದ್ರ ಬಗ್ಗೆ ಮತ್ತು ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋ ಕನಸಲ್ಲೇ ಅವನೇನು ಮಾಡ್ತಾನೆ, ಈ ಕಾಲದ ಪ್ರಭಾವದಲ್ಲಿ ಅವನು ಅಧೀನನಾಗಿರ್ತಾನೆ. ಅದು ಹೇಗೆ ನಮ್ಮನ್ನು ಆಡಿಸುತ್ತೋ ಆ ರೀತಿ ಆಡಿಸೋದ್ರಲ್ಲೇ ಅವನು ಇರ್ತಾನೆ. ಅಂದರೆ ಅದಕ್ಕೆ ತಕ್ಕಂಗೆ ಅವನು ಕುಣಿತಾ ಇರ್ತಾನೆ. ಊಹಾತ್ಮಕ ಚಿಂತಕನು ಜ್ಞಾನ ಸಂಸ್ಕಾರದಿಂದ ಹಾಗೂ ಅಹಂಕಾರವನ್ನು ಜಯಿಸುವುದರಿಂದ ಮುಂದೆ ತಾನು ವಾಸುದೇವ ಅಥವಾ ಪರಮ ಪ್ರಭುವಾಗುವೆನೆಂಬ ಊಹಾಪೋಹಗಳಲ್ಲಿ ತೊಡಗಿರುತ್ತಾನೆ. ಈಗ ಈ ಸಾಮಾನ್ಯ ಒಬ್ಬ ಜೀವಿ, ಬದ್ಧ ಜೀವಿ ಏನು ಮಾಡ್ತಾನೆ, ಕಾಲದ ಪ್ರಭಾವದಿಂದ ಭೂತ ವರ್ತಮಾನ ಭವಿಷ್ಯದಲ್ಲಿ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಕನಸು ಕಾಣ್ತಾ ಇರ್ತಾನೆ. ಅದೇ ಒಬ್ಬ ಊಹಾತ್ಮಕ ಚಿಂತಕ ಅಂದರೆ ಜ್ಞಾನವನ್ನು ಪಡ್ಕೊಂಡಿರೋನೇನು ಮಾಡ್ತಾನೆ, ತನಗೊಂದು ಅಹಂಕಾರ ಇರುತ್ತೆ ಮತ್ತು ಜ್ಞಾನವನ್ನು ತಿಳ್ಕೊಳ್ತಾ ಇರ್ತಾನಲ್ಲ, ಅದನ್ನೆಲ್ಲ ಜಯಿಸೋದ್ರಿಂದ ನಾನು ಮುಂದೆ ನಾನೇ ಭಗವಂತ, ನಾನೇ ವಾಸುದೇವ ಆಗ್ತೀನಿ ಅನ್ನುವಂಥ ಒಂದು ಊಹಾಪೋಹಕದಲ್ಲಿ ಅವನು ತೊಡಗಿರ್ತಾನೆ. ಹೀಗೆ ಅವನು ಕಾಲದ ಪ್ರಭಾವವನ್ನು ಜಯಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಆದರೆ ಈ ಪ್ರಕ್ರಿಯೆ ಪರಿಪೂರ್ಣವಲ್ಲ. ಪರಿಪೂರ್ಣ ಪ್ರಕ್ರಿಯೆ ಎಂದರೆ ವಾಸುದೇವನನ್ನು ಪರಮೋನ್ನತನೆಂದು ಅಂಗೀಕರಿಸುವುದು ಮತ್ತು ಜ್ಞಾನ ಸಂಸ್ಕಾರದಲ್ಲಿ ಅತ್ಯುನ್ನತ ಪರಿಪೂರ್ಣತೆ ಸಾಧಿಸುವುದೆಂದರೆ ಅವನಿಗೆ ಶರಣಾಗತನಾಗುವುದು. ನೋಡಿ, ಒಬ್ಬ ಏನು ಮಾಡ್ತಾನೆ, ಏನೇನೋ ಕನಸು ಕಾಣ್ತಾ ಇರ್ತಾನೆ, ಈ ರೀತಿ ಆಗ್ಬೋದು ಆ ರೀತಿ ಆಗ್ಬೋದು ಅಂತಂದ್ಬಿಟ್ಟು. ಆಮೇಲೆ ಇನ್ನೊಬ್ಬ ಏನು ಮಾಡ್ತಾನೆ, ಜ್ಞಾನವನ್ನು ತಿಳ್ಕೊಳ್ತಾ ನಾನು ಅಹಂಕಾರವನ್ನು ಜಯಿಸಿ ನಾನೇ ವಾಸುದೇವನಾಗ್ತೀನಿ ಅಂತ ಇನ್ನೊಬ್ಬ ಇರ್ತಾನೆ. ಎರಡೂ ಕೂಡ ಪರಿಪೂರ್ಣವಾಗಿರುವಂಥದ್ದಲ್ಲ. ಕಾಲವನ್ನು ಜಯಿಸೋದಕ್ಕೆ ಈ ರೀತಿ ಸಾಧ್ಯವೂ ಇಲ್ಲ. ಅದಕ್ಕಿರುವಂಥ ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ, ಆ ವಾಸುದೇವನನ್ನು ಪರಮೋನ್ನತ, ಅವನೇ ಸರ್ವಸ್ವ ಅಂತ ಅಂಗೀಕಾರ ಮಾಡೋದು. ಇನ್ನು ಜ್ಞಾನವನ್ನು ತಿಳ್ಕೊಂಡವನು ಏನು ತಿಳ್ಕೊಬೇಕು, ಅವನು ನಾನು ಅವನಿಗೆ ಶರಣಾಗತನಾಗಬೇಕು, ವಾಸುದೇವನೇ ಸರ್ವಸ್ವ, ಅವನಿಗೆ ನಾನು ಶರಣಾಗತಿ ಆಗಬೇಕೇ ಹೊರತು ಅವನ ಥರ ನಾನಾಗಬೇಕು ಅಂತ ಅಂದ್ಕೊಳ್ತೀವಲ್ವ, ಅದು ತಪ್ಪು. ಅವನು ಹಾಗೆ ಅಥವಾ ಅವನೇ ನಾನಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವನಿಗೆ ನಾವು ಶರಣಾಗತಿ ಆಗ್ಬೋದು. ಅವನು ಎಲ್ಲದರ ಮೂಲ ಅವನು ಅಂತ ತಿಳ್ಕೊಂಡು ನಾವು ಅವನಿಗೆ ಶರಣಾಗತಿ ಆಗಬೇಕು. ಯಾಕೆ ಅಂತಂದರೆ ಎಲ್ಲದರ ಮೂಲ ಅವನೇ ಅಲ್ವಾ. ಅದಕ್ಕೋಸ್ಕರ ಈ ಭಾವನೆಯಿಂದ ಮಾತ್ರ ಯಾರು ಬೇಕಾದರೂ ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ಮುಕ್ತರಾಗುವುದು ಸಾಧ್ಯ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಇವೆರಡೂ ಇದನ್ನು ದೃಢಪಡಿಸುತ್ತವೆ. ಈಗ ನಾನು ನಂದು ಅನ್ನೋದು ಹೋಗಬೇಕು ಅಂತ ಹೇಳಿದ್ರು, ಹೋಗೋದಕ್ಕೆ ಅಂತಲೇ ಶ್ರೀಮದ್ ಭಾಗವತ ಭಗವದ್ಗೀತೆ ಅನ್ನೋದು ಇರೋದು ಅಂತ ಹೇಳಿದ್ರು. ಹೇಗೆ ಹೋಗುತ್ತೆ, ವಾಸುದೇವನನ್ನೇ ಸರ್ವಸ್ವ ಅಂತ ತಿಳ್ಕೋಬೇಕು ಮತ್ತು ಅವನಿಗೆ ನಾವು ಶರಣಾಗತಿ ಆಗಬೇಕು. ಈ ಎರಡು ಮಾಡೋದ್ರಿಂದ ಮಾತ್ರನೇ ನಾನು ನನ್ನದು ಅನ್ನೋದನ್ನು ಹೋಗೋದು. ಈ ನಾನು ನನ್ನದು ಅನ್ನೋದನ್ನು ಯಾರು ಬೇಕಾದರೂ ಹೋಗಿಸ್ಕೊಳ್ಬೋದು. ಆ ಭಾವನೆಯನ್ನು ನಾವು ಹೊರಗಡೆ ಹಾಕ್ಬೋದು. ಅದು ಹೇಗೆ ಸಾಧ್ಯ ಅಂತಂದರೆ ಶ್ರೀಮದ್ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಿಂದ ಇದು ಸಾಧ್ಯ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀ ವೇದವ್ಯಾಸರು ವಿಶೇಷವಾಗಿ ಭ್ರಮಿತ ಜೀವಿಗಳಿಗಾಗಿಯೇ ಭಗವದ್ ವಿಜ್ಞಾನವನ್ನು ಮತ್ತು ಭಕ್ತಿಯೋಗ ಪ್ರಕ್ರಿಯೆಯನ್ನು ತಮ್ಮ ಮಹಾನ್ ಸಾಹಿತ್ಯ ಕೃತಿಯಾದ ಶ್ರೀಮದ್ ಭಾಗವತದಲ್ಲಿ ನೀಡಿದ್ದಾರೆ. ಬದ್ಧಾತ್ಮರು ಈ ಮಹಾವಿಜ್ಞಾನದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು. ಈ ನಾನು ನಂದು ಅನ್ನೋದು ಹೋಗಬೇಕು ಅನ್ನೋದಕ್ಕೋಸ್ಕರನೇ ವೇದವ್ಯಾಸರು ವಿಶೇಷವಾಗಿ ಯಾರು ಭ್ರಮೆಗೆ ಒಳಗಾಗಿದ್ದಾರೋ ಅಂಥ ಜೀವಿಗಳಿಗೋಸ್ಕರನೇ ಭಗವದ್ ವಿಜ್ಞಾನವನ್ನು ಮತ್ತು ಭಕ್ತಿಯೋಗದ ಪ್ರಕ್ರಿಯೆಯನ್ನು ಹೇಳಿದ್ದಾರೆ. ಯಾವ ರೀತಿ ನಾವು ಭಕ್ತಿಯೋಗದ ವಿಧಾನಗಳನ್ನು ಅನುಸರಣೆ ಮಾಡಬೇಕು, ಏನು ಮಾಡಿದ್ರೆ ನಮಗೆ ಆ ನಾನು ನಂದು ಅನ್ನೋದು ಹೋಗುತ್ತೆ ಅಥವಾ ನಾವು ಆ ಭ್ರಮೆಯಿಂದ ಹೊರಗಡೆ ಬರ್ತೀವಿ, ಅದರ ಬಗ್ಗೆ ಎಲ್ಲ ಕಂಪ್ಲೀಟು ಡೀಟೇಲ್ ಆಗಿ ಈ ಮಹಾನ್ ಸಾಹಿತ್ಯ ಕೃತಿಯಾದಂಥ ಶ್ರೀಮದ್ ಭಾಗವತದಲ್ಲಿ ವಿವರಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದರಿಂದನೇ ನಮ್ಮಂಥ ಬದ್ಧಾತ್ಮರು ಈ ಒಂದು ಮಹಾವಿಜ್ಞಾನವನ್ನು ತಿಳ್ಕೊಂಡು ಅದರ ಲಾಭವನ್ನು ಪಡ್ಕೋಬೇಕು. ನಾನು ನಂದು ಅನ್ನೋದನ್ನು ನಾವು ಹೋಗ್ಲಾಡಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.